ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ. 30 ಜನ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರುಗಳ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಇದು ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಜಂಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರ ಆಗಮನ ಆಗಿದೆ. ದೆಹಲಿ ವರಿಷ್ಠರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾಗಬೇಕಾ ಮುಂದುವರಿಸಬೇಕಾ ಅನ್ನುವ ವಿಷಯದ ಅಭಿಪ್ರಾಯ ಸಂಗ್ರಹ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿದ್ದಾರೆ. ಅವರನ್ನೇ ಮುಂದುವರಿಸಬೇಕಾ, ಹೊಸ ರಾಜ್ಯಾಧ್ಯಕ್ಷರನ್ನು ತರಬೇಕಾ ಅಂತ ಚರ್ಚೆ. ಮೇ 24ಕ್ಕೆ ಬೆಂಗಳೂರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. ನಿತಿನ್ ನಬೀನ್ ಮೇ 24ಕ್ಕೆ ಬೆಂಗಳೂರಿಗೆ ಬರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಎರಡನೆಯ ಭೇಟಿ ಇವರದ್ದು. ಅದಕ್ಕೆ ಪೂರ್ವಭಾವಿಯಾಗಿ ರಾಜ್ಯದ ನಾಯಕರುಗಳ ಅಭಿಪ್ರಾಯ ಸಂಗ್ರಹ ನಡೀತಾ ಇದೆ. ಮೇ 24ನೇ ತಾರೀಕು ಸಂಘಟನಾತ್ಮಕ ಸಭೆಗಳಲ್ಲಿ ನಿತಿನ್ ನಬೀನ್ ಭಾಗಿಯಾಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಸಭೆಗಳ ನಂತರ ಕೋರ್ ಕಮಿಟಿ ರೀಶಫಲ್ ಆಗೋ ಸಾಧ್ಯತೆ ಇದೆ. ಲಾಂಗ್ ಪೆಂಡಿಂಗ್, ಇದು ಬಹಳ ವರ್ಷಗಳಿಂದ ಪೆಂಡಿಂಗ್ ಇದೆ. ರಾಧಾಮೋಹನ್ ಅಗರವಾಲರು ಮಾತಾಡಿದ್ರು. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುವ ಬಗ್ಗೆ ಇಲ್ಲಿ ತೀರ್ಮಾನ ಆಗಲ್ಲ, ಸದ್ಯದಲ್ಲೇ ಅಧ್ಯಕ್ಷರ ಹೆಸರು ಘೋಷಣೆಯಾಗತ್ತೆ. ರಾಜ್ಯ ಬಿಜೆಪಿಗೆ ಹೊಸ ಟೀಮ್ ಬರುತ್ತೆ, ಕೆಲಸ ಮಾಡಿದವರು ಬದಲಾಗ್ತಾರೆ. ಕೋರ್ ಕಮಿಟಿಗೆ ಯಾರಿರ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಅಧ್ಯಕ್ಷರಾಗ್ತಾರೋ ಅವರ ನೇತೃತ್ವದಲ್ಲೇ ಚುನಾವಣೆ ಅಂದ್ರು ರಾಧಾಮೋಹನ್ ಅಗರವಾಲ್. ಕೇಳಿಸ್ಕೊಳ್ಳಿ. मेरे प्यारे साथियों, सहमत नहीं हूं कि हमारे पास पूरी तरह का अध्यक्ष नहीं है. हमारे पास अध्यक्ष है और वो काम कर रहा है. वो अध्यक्ष रहेंगे या नहीं रहेंगे यहाँ की मीटिंग में नहीं तय होता है. अगर ऐसा कोई भ्रम है कि कोई नेशनल लीडरशिप आई है जो यहाँ किसी अध्यक्ष का वैल्यूएशन करेगी, तो ये भ्रम है, इसको निकाल देना चाहिए. हमारे यहाँ इवैल्यूएशन एक कंटिन्यूअस प्रोसेस है और हमारे भाजपा में कौन लीडर क्या कर रहा है इसके जानने के लिए किसी को यहाँ आने की ज़रूरत नहीं है. मैं ही काफ़ी हूँ सबको बताने के लिए. मैं अध्यक्ष का कार्यकर्ता नहीं हूँ, भाजपा का कार्यकर्ता हूँ. तो जो कुछ है वो सब नेशनल लीडरशिप जानती है. इट वॉज ए मैटर ऑफ टाइम. अब वो धीमे धीमे हम लोग इस पर आ गए हैं कि हम अपने अध्यक्ष को फिर से घोषणा कर लेंगे. जब भी एक फाइनल अध्यक्ष घोषित हो जाएंगे तो
नेचुरली एक नई टीम बनती है। पुरानी टीम में जिन लोगों ने काम किया है हम संतुष्ट हैं, उनको कंटिन्यू करेंगे। जिन्होंने नहीं किया है या हम असंतुष्ट हैं, हम उनको बदलेंगे। कोर कमेटी के गठन का हमारा एक नेशनल प्रिंसिपल है, उसमें अध्यक्ष के आने जाने से कोई परिवर्तन नहीं होता। वो राष्ट्रीय कॉन्सेप्ट है जिस पे हम लोग तय करते हैं कि हमारी कोर कमेटी में कौन कौन होता है। तो एक आध लोग नए आ सकते हैं, एक आध लोग जा सकते हैं। ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.